ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರೆಸೆಂಟ್ ಇರೋದು ಹಸಿ ಬಿಸಿ ಅಂತಂದ್ರೆ ನೀವು ನಾನ್ ವೆಜ್ ತಿಂದಿದ್ದೆ ದೊಡ್ಡ ಮಟ್ಟದ ಸೌಂಡ್ ಆಗ್ತದೆ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಇದ್ರ ಬಗ್ಗೆ ನೀವೆಲ್ಲೂ ಇಷ್ಟೇ ಮಾತಾಡಿಲ್ಲ, ಈ ಮಾತಾಡೋದು ಇಲ್ಲದಿದ್ರು ಕೂಡ ಬೇರೆ ಮಾತಾಡಿದರೆ ಚರ್ಚೆಗಳಾಗ್ತವೆ. ಈಗ ನೀವು ನಮ್ಮ ಸಿಕ್ಕಿದ್ದೀರಾ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಮೊದಲನೇ ಪ್ರಶ್ನೆನೇ ಇದೇ ಬರುತ್ತೆ ಅನ್ಕೊಂಡೆ, ಅದೇ ಒಂದು ಇಲ್ಲ. ಆಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ರಿಯಾಕ್ಟ್ ಅಂತ. ಯಾಕೆಂದ್ರೆ ನೀವೇ ಬಹಳ ಚೆನ್ನಾಗಿ ಅದನ್ನ ಮಾತಾಡಿದಾರೆ ಅಂಡ್ ಅಂದ್ರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾನು ನೋಡಿದೆ ಅದನ್ನ. ಹಂಗೆ ನೋಡಿದ್ರೆ ಐ ಡೋಂಟ್ ನೋ ಇವಾಗ ಅದನ್ನ ಯಾರು ಪಿಕ್ ಮಾಡಿದ್ರು, ಹೆಂಗ್ ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ, ಯಾಕೆ ಪಿಕ್ ಮಾಡಿದ್ರು ಅಂತ ಎಲ್ಲ. ಬಟ್ ನಾನು ಬಹಳ ಇನ್ನೋಸೆಂಟ್ ಆಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪ್ಪೂಸ್ ಬಿರಿಯಾನಿ ಓಪನ್ ಮಾಡ್ಕೊಡಿ ಅಂತ ಕರೆದಾಗ ಓಪನ್ ಮಾಡಿ ಅವ್ನು ಬಹಳ ಪ್ರೀತಿಯಿಂದ ಊಟ ಆಫರ್ ಮಾಡ್ದ, ಊಟ ಮಾಡ್ಕೊಂಬಂದೆ. ಐ ಥಿಂಕ್ ಟಗರು ಸಿನಿಮಾ ಆದ್ಮೇಲೆ ಟಗರುಲಿ ಬಹಳ ಫೇಮಸ್ ಡೈಲಾಗ್ ಅದು, ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಅಂಡ್ ಪಾಪ್ಕಾರ್ನ್ ಮಂಗಿ ಟೈಗಲ್ಲಿ ನಾನು ಯಾರು ಗೊತ್ತಾ, ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಮೋಸ್ಟ್ಲಿ ನಾನೊಂದು 10-15 ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡಿ, ಅಂದ್ರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಿದ್ದಾರೆ. ಮೈಸೂರಲ್ಲಿ ಮಾಡಿಸಿದ್ದಾರೆ, ಬೆಂಗಳೂರಲ್ಲಿ ಮಾಡಿಸಿದ್ದಾರೆ, ಅಂಡ್ ಗದಗಲ್ಲಿ ಓಪನ್ ಮಾಡಿ ನಂದೇ ಅಭಿಮಾನಿದೊಂದು ಹೋಟ್ಲು. ಅಂಡ್ ಹೆಡ್ ಬುಷ್ ಅಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ. ಹಂಗಾಗಿ ನನಗೆ ಇದು ಈ ತರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಪಿಕ್ ಆಯ್ತು ಅಂಡ್ ಅದು ಡಿಸ್ಕಷನ್ ಆಯ್ತು, ವಿಚ್ ಇಸ್ ಓಕೆ. ಅಂದ್ರೆ ಏನ್ ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ, ಹೆಂಗ್ ಯೋಚನೆ ಮಾಡ್ತಾ ಇದೀವಿ, ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ತರ ಡಿಸ್ಕಷನ್ಗಳಾದಾಗ. ಏನು ಅಂದ್ರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್. ಬಟ್ ಅದು ಏನು ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಡ್ ಬಂದಿರೋದು ಇದೆಯಲ್ಲ, ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು. ಡಾಲಿ ಧನಂಜಯ್ ತಿಂತಾನ ಓಕೆ, ಅಥವಾ ನಾನೇನಾದ್ರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗ್ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನ ಫಸ್ಟ್ ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತೋ ಏನೋ, ಐ ಡೋಂಟ್ ನೋ. ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನ್ಗೆ ಅದು ಬಹಳ ಅಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದ್ರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದ್ದೆ. ಹಂಗ್ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದ್ರೆ ಐಲ್ ಬಿ ವೆರಿ ಓಪನ್. ನಾನು ಡಾಲಿ ಧನಂಜಯ್ ಏನೇನ್ ಮಾಡ್ತಾರೆ ಏನ್ ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು. ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನ್ ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು. ನನ್ನಿಂದ ಯಾರಾದ್ರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನ ರಿಯಲ್ ಲೈಫಲ್ಲೂ ಅದನ್ನ ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಸಿದ್ದೀನಿ. ಅಂಡ್ ನನ್ನ ಯಂಗರ್ ಡೇಸ್ ಅಲ್ಲಿ ಬಹಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನಲ್ ಆಗಿ ಮಾಡ್ತೀನಿ. ಹಂಗನ್ಬಿಟ್ಟು ನಾನು ಅದನ್ನ ಎಲ್ರಿಗೂ ಮಾಡಿ ಅಂತ ಹೇಳಲ್ಲ, ಅಥವಾ ಮಾಡಿದ್ರು ಹಿತಮಿತವಾಗಿ ಇರ್ಲಿ ಅಂತಾನೆ ಹೇಳ್ತೀನಿ. ಇವ್ ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನು ಸೇರಿದ್ದಾಗ ಅದನ್ನೇ ಹೇಳಿದ್ದೆ ನಾನು. ಅಂದ್ರೆ ಏನಾದ್ರು ಮಾಡಿ ಹಿತಮಿತವಾಗಿ ಮಾಡಿ, ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಾನೆ ಹೇಳೋದು. ಅಂಡ್ ಫುಡ್ ಅಂತ ಬಂದ್ರೆ ನನಗೆ ಬಹಳ ಫೇವ್ರೆಟ್ ಸೀ ಫುಡ್. ನಾನು ಅದನ್ನ ಕದ್ದು ಮುಚ್ಚಿ ಮಾಡಕ್ಕೆ ಅದು ಕ್ರೈಮ್ ಅಲ್ಲಲ್ಲ. ಸೊ ನನಗಿಷ್ಟ ಅದೆಲ್ಲ, ಅದನ್ನು ನಾನು ಅದನ್ನ ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾದ್ರು ಪ್ರಶ್ನೆ ಕೇಳ್ಬೋದು, ಡಾಲಿ ನೀವೇನ್ ತಿಂತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಬಹಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ಆಂಗಲ್ಗಳು ಕೊಟ್ಟು ಅದನ್ನ ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋತು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದ್ರೆ ನಿಮ್ಗೆ ಎಲ್ರಿಗೂ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ರಿ, ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಅಂಡ್ ಬಹಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ಹೇಳಿದ್ರಿ ಎಲ್ರಿಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.